ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ಮರಳೂರು ಜನತಾ ಕಾಲೋನಿಯಲ್ಲಿ ಹಾದು ಹೋಗಿರುವ ಹೈಟೆನ್ಷನ್ ವಿದ್ಯುತ್ ಲೈನ್ಗೆ ಬೇವಿನ ಮರ ತಗುಲಿದ ಪರಿಣಾಮ ಬೆಂಕಿ ಕಾಣಿಸಿಕೊಂಡು ಅನೇಕ ಮನೆಗಳಲ್ಲಿನ ಮೀಟರ್, ವಿದ್ಯುತ್ ಉಪಕರಣಗಳು ಹಾನಿ ಉಂಟಾಗಿದ್ದು ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಪದೇ ಪದೇ ಈ ರೀತಿಯಾದ ಅನಾಹುತಗಳು ಸಂಭವಿಸುತ್ತಿದ್ದು ಹೈಟೆನ್ಷನ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಂಡು ಮರವನ್ನು ತೆರವುಗೊಳಿಸಿ ಮುಂದಿನ ದಿನಗಳಲ್ಲಿ ಈ ರೀತಿ ಆಗದ ಹಾಗೆ ಕ್ರಮ ವಹಿಸಬೇಕಾಗಿ ಸ್ಥಳೀಯರು ಆಗ್ರಹಿಸಿದ್ದರು. ವರದಿ ಕಲ್ಪತರು ನ್ಯೂಸ್. ನಮಸ್ಕಾರ. ನೋಡಿ, ನಮ್ಮ ಮರಳೂರು ಜಿಲ್ಲೆ 6ನೇ ಕ್ರಾಸಲ್ಲಿ 220 kV ವಿದ್ಯುತ್ ವಾಹಕ ಏನಿದೆ ಅದಕ್ಕೆ ಒಂದು ಬೇವಿನ ಮರ ಬೆಳೆದು ಅದಕ್ಕೆ ತಾಗಿ ಅದರ ಸ್ಫೋಟಕದಿಂದ ಮುಂದೆಗಡೆ ಇವರೊಂದು LT ಲೈನ್ನಲ್ಲೂ ಕೂಡ ಒಂದು ಸಂಪರ್ಕ ತಗೊಂಡಿದ್ರು. ಈ ಕಡೆ ಮನೆಯಲ್ಲಿ ತಗೊಂಡಂಥ ಸಂದರ್ಭ ಏನಾಗಿದೆ, ಅದು ಒಂದಕ್ಕೊಂದು ತಾಗಿ ಅರ್ಥದಿಂದ ಸ್ಪಾರ್ಕ್ ಆಗಿ ಫುಲ್ಲು ಡ್ಯಾಮೇಜ್ ಆಗಿ, ಆದರೆ ಸ್ಪಾರ್ಕ್ ಅಂದರೆ ಬೆಂಕಿ ತಾಗಿ ಒಂಥರ ಇದಾಗಿದೆ. ಆ ಒಂದು ಶಬ್ದದಿಂದ ಒಂದು ಇಬ್ಬರು, ಶಾಂತಮ್ಮ ಮತ್ತು ವೇದ ಅನ್ನೋರು ಇದಕ್ಕೆ ಸುಸ್ತಾಗಿ ಆ ಒಂದು ಶಾಕ್ಗೆ ಒಳಗಾಗಿ ಪ್ರಜ್ಞೆ ತಪ್ಪಿದ್ರು. ಅವ್ರನ್ನ ಕೂಡಲೇ ಕುಟುಂಬದವರು ಮತ್ತು ಸ್ಥಳೀಯರು ಸಂಬಂಧಪಟ್ಟಂಥ ಆಸ್ಪತ್ರೆಗೆ, ಸ್ಥಳೀಯ ಆಸ್ಪತ್ರೆಗೆ ಕರ್ಕೊಂಡೋಗಿ ಚಿಕಿತ್ಸೆಗೆ ಕರ್ಕೊಂಡ್ಬಂದಿದ್ದಾರೆ. ಪ್ರಾಣಾಪಾಯ ಕೂಡ ಯಾರಿಗೂ ಕೂಡ ಆಗಿಲ್ಲ. ಬಟ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಾನು 220 kV ವಿದ್ಯುತ್ KPTCLನವ್ರಿಗೆ ನಾನು ಹೇಳೋದು, ನೀವು ಇಂಥ ವಾಹಕ ಹೋದಾಗ ನೀವು ನಿಮ್ಮ ಜವಾಬ್ದಾರಿಯನ್ನು ಮರ್ತಿದ್ದೀರಾ. ಯಾಕೆ ಅಂತ ಹೇಳಿದ್ರೆ, ಈಗ ನೋಡಿ, ವಾಹಕ ಹೋಗಿದೆ, ಅಲ್ಲಿ ಬಂದು ಗಿಡ ಮರ ತಾಗ್ತಾ ಇರೋದನ್ನು ಮತ್ತು ತಗಲ್ತಾ ಇರೋದನ್ನು ನೀವು ಪರಿಶೀಲನೆ ಮಾಡಿ ಅದನ್ನು ಕಟ್ ಮಾಡೋವಂಥದ್ದನ್ನು ನೀವು ಮಾಡಬೇಕು. ಏನಾದರೂ ಒಂದು ದೊಡ್ಡ ಅನಾಹುತ ಆದರೆ ನೋಡಿ, ಸುಮಾರು ಎಲ್ಲ ಕೂಡ ಬಡವರು ಇರುವಂತಹ ಒಂದು ಬಡಾವಣೆ ಇದು. ಆದ್ದರಿಂದ ನಾನು KPTCLನವ್ರಿಗೆ ನಾನು ಆಗ್ರಹ ಮಾಡ್ತೇನೆ, ನೀವು ಈ ಕೂಡಲೇ ನಾಳೆಯಿಂದನೇ ಎಲ್ಲೆಲ್ಲಿ ಈ ರೀತಿ ಮರಗಳು, ಗಿಡಗಳು ಎಲ್ಲ 220 kVಗೆ ಎಲ್ಲ ತಾಗ್ತಾ ಇದೆ ಅದನ್ನು ತೆರವು ಮಾಡುವಂಥ ಕಾರ್ಯವನ್ನು ನೀವು ಚುರುಕಾಗಿ ಮಾಡಬೇಕು. ಮತ್ತು ಈಗ ಈ ಸಂಬಂಧಪಟ್ಟಂತೆ ಇಲ್ಲಿ ಘಟನೆ ಏನಾಗಿದೆ, ಆ ಘಟನೆಗೆ ಸಂಬಂಧಪಟ್ಟಂಗೆ ತಾವೆಲ್ಲರೂ ಕೂಡ ಬಂದು ಪರಿಶೀಲನೆ ಮಾಡಿ ಸಾಂತ್ವನವನ್ನು ಕೂಡ ಹೇಳಬೇಕು. ಮತ್ತು ಇನ್ನು ಮುಂದೆ ಈ ರೀತಿ ಆಗದಿರೋ ರೀತಿಯಲ್ಲಿ ಜಾಗೃತ ವಹಿಸಬೇಕು, ತಾವು ಜಾಗೃತವನ್ನು ವಹಿಸಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ತಮಗೆ ಆಗ್ರಹವನ್ನು ಮಾಡ್ತೇನೆ. ಮತ್ತು ಈ ಘಟನೆಗೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯ ಜೀವಹಾನಿ ಏನೂ ಆಗಿಲ್ಲ. ಎಲ್ಲರೂ ಕೂಡ ಅಕ್ಕಪಕ್ಕದವರು ಈ ಒಂದು ಘಟನೆಯಿಂದ ತುಂಬ ಶಾಕ್ ಆಗಿ ಒಂಥರ ಹೆದರ್ಕೊಂಡಿದ್ದಾರೆ. ಆದ್ದರಿಂದ ನಾನು ದಯಮಾಡಿ ತಮಗೆ ಹೇಳೋದಿಷ್ಟೇ, ತಾವು ಕೂಡಲೇ ಇದ್ರ ಬಗ್ಗೆ ನಾಳೆಯಿಂದಲೇ ಕಾರ್ಯಪ್ರವೃತ್ತರಾಗಬೇಕು ಅಂಥೇಳಿ ನಾನು KPTCL 220 kV ವಾಹಕ ನಿರ್ವಹಣೆಯವ್ರನ್ನ ನಾನು ಆಗ್ರಹವನ್ನು ಮಾಡ್ತೇನೆ. ಎಲ್ಲಾಗಿರೋದು ಇದು ನಮ್ಮ ಮರಳೂರು ದಿಣ್ಣೆ 6ನೇ ಕ್ರಾಸ್ ಎಂಟ್ರೆನ್ಸಲ್ಲೇ, ವಾರ್ಡ್ ನಂಬರ್ 29, ಮರಳೂರು ಜನತಾ ಕಾಲೋನಿ, ತುಮಕೂರು. ಮತ್ತು ಈ ಘಟನೆಯಿಂದ ಸ್ಥಳೀಯವಾಗಿ ಸುಮಾರು ಮನೆಗಳಲ್ಲಿ ವಿದ್ಯುತ್ ಮೀಟರ್ಗಳು ಮತ್ತು ಸೇರಿದಂತೆ ಕೆಲವು ಪೀಠೋಪಕರಣಗಳು, ಎಲೆಕ್ಟ್ರಾನಿಕ್ ಪೀಠೋಪಕರಣಗಳು ಕೂಡ ಸುಟ್ಟೋಗಿದ್ದಾವೆ ಅಂಥೇಳಿ ಮಾಹಿತಿ ಇದೆ. ಹಾಗಾಗಿ ಇದ್ರ ಬಗ್ಗೆ ಸಂಬಂಧಪಟ್ಟಂತಹ ಬೆಸ್ಕಾಮ್ ಮತ್ತು 220 kV KPTCLನವರು ಇದ್ರ ಬಗ್ಗೆ ಕೂಡ ತುಂಬ ಗಂಭೀರವಾಗಿ ಪರಿಶೀಲನೆ ಮಾಡಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ತಮಗೆ ಆಗ್ರಹವನ್ನು ಮಾಡ್ತೇನೆ. ಜನತಾ ಕಾಲೋನಿ ಇವತ್ತು ಹೈಟೆನ್ಷನ್ ಕರೆಂಟ್ ಬ್ಲಾಸ್ಟ್ ಆಗೈತೆ. ಅದು ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಅದಲ್ಲದೆ ಇಲ್ಲಿ ಒಂದು 4-5 ಜನ ಮಕ್ಕಳು ಬೇರೆ ಇದ್ರು ಎಕ್ಸ್ಟ್ರಾ. ಆ ಮಕ್ಕಳ ಮೇಲೆ ಕರೆಂಟ್ ಬೇರೆ ಬಿದ್ದೈತೆ, ಅವ್ರಿಗೆಲ್ಲ ಜ್ವರ ಬಂದಂಗೆ ಆಗೈತೆ. ಅದಲ್ಲದೆ ನಮ್ಮ ಅಜ್ಜಿಗೆ ಬೇರೆ ಸುಸ್ತಾಗ್ಬಿಟ್ಟು ಜ್ವರ ಬಂದು BP ಲೋ ಆಗಿ ಎಲ್ಲ ಬಿದ್ದಿದ್ದಾರೆ, ಪ್ರಜ್ಞೆ ಬೇರೆ ತಪ್ಪಿದ್ದಾರೆ. ಅವ್ರಿಗೇನು ಹೆಚ್ಚು ಕಮ್ಮಿ ಯಾರು ಈ ಕರ್ನಾಟಕ ಸರ್ಕಾರ ಪ್ರತಿಯೊಂದು ನಮ್ಮ ತುಮಕೂರು ಶಾಸಕರಾದಂಥವ್ರು ಎಲ್ಲ ಪ್ರತಿಯೊಬ್ಬರು ಅವ್ರು ಬಂದು ಇಲ್ಲಿ ನ್ಯಾಯ ಕೊಡಿಸ್ಬೇಕು. ಇಲ್ಲಿ ನೋಡ್ರಿ ನೀವೇ ವಿಡಿಯೋ ಮಾಡ್ಕೊಳ್ಳಿ. ಇಲ್ಲಿ ಸುಸ್ತಾಗಿ ಬಿದ್ದಿದ್ದಾರೆ, ಈ ಥರ ಈಗ ಹಾಸ್ಪಿಟಲ್ ಕರ್ಕೊಂಡ್ಬಂದಿದ್ದೀನಿ. ಪಿಡ್ಸ್ ಬಂದಂಗೆ ಆಗೈತೆ. ತಂಗಿ ಇಲ್ಲೇ ಅವಳು ಸುಸ್ತಾಗಿ ಮಲಿಕೊಂಡವಳೆ. ಮನೆ 4-5 ಜನಕ್ಕೆ ಹೆಚ್ಚು ಕಮ್ಮಿ ಆಗೈತೆ. ಏನೇ ಬಂದು ಈ ಸರ್ಕಾರ, ಈ ನಮ್ಮ ತುಮಕೂರು ಶಾಸಕರು ಯಾರು BJPಯಲ್ಲಿ, ಕಾಂಗ್ರೆಸ್ಸಲ್ಲಿ ಪ್ರತಿಯೊಂದು ಶಾರ್ಟ್ ಇಲ್ಲಿ ಹೆಂಗಾಯ್ತು ಶಾರ್ಟ್ ಅಂತ ಗೊತ್ತಿಲ್ಲ. ಇಲ್ಲೇ ಕುಂತ್ಕೊಂಡು ನಾವು ಮಾತಾಡ್ತೀವಿ, ಫ್ಯಾಮಿಲಿ ಇಲ್ಲ, ಮನೆ ಕಷ್ಟ ಸುಖ ಮಾತಾಡ್ಕೊಂಡು ಕುಂತಿದ್ವಿ. ಆ ವಿಷಯದಾಗ ಆಗೈತೆ. ಅದೇನಾಗೈತೆ ಅಂತ ಅವರೇ ತಿಳಿಸ್ಬೇಕಷ್ಟೇ. KEB ಅವರು ಯಾರವರೋ ಪ್ರತಿಯೊಂದು ರೆಸ್ಪಾನ್ಸ್ ಇಲ್ಲ. ಈ ಗಿಡಗಳು ಮರಗಳು ಬೆಳೆದವೆ ಅಂತ ಹೇಳ್ತಾರೆ. ಗಿಡ ಮರ ಬೆಳೆದಿದೆ, ಪ್ರತಿಯೊಬ್ಬರು ಮುನ್ಸಿಪಲ್ ಆಫೀಸಿಂದ ಹಿಡ್ಕೊಂಡು ಪ್ರತಿಯೊಬ್ಬರು ಪುರಸಭೆ ಹಿಡ್ಕೊಂಡು ಪ್ರತಿಯೊಂದು ಅವರೇ ಬಂದು ಚೆಕ್ ಮಾಡ್ಕೊಬೇಕು. ಗಿಡ ಬೆಳೆದಿದ್ರೆ ರೇಂಟ್ ಹೆಚ್ಚಾಗ್ತೈತೆ, ಅವರೇ ಕೊಯ್ಬೇಕು. ಆಲ್ಮೋಸ್ಟ್ ಸಿಟಿ ಕಡೆ ಎಲ್ಲ ಕೊಯ್ತಾರವರು. ಈ ಇಂಥ ಸ್ಲಮ್ ಏರಿಯಾದಾಗೆ, ನಮ್ಮ ಸ್ಲಮ್ ಏರಿಯಾ ಅಂದರೆ ಅವ್ರಿಗೆ ಕಚಡ ಆಗ್ಬಿಡೈತಿ. ಇಲ್ಲಿ ನಮ್ಮ ಜನಗಳಿಗೆ ಏನಂದರೆ, ನಮ್ಮ ಸ್ಲಮ್ ಏರಿಯಾ ಈ ಮಳ್ಳೂರು ದಿನ ಅಂದರೆ ಅವ್ರಿಗೆ ಕಚಡ ಆಗ್ಬಿಟ್ಟೈತೆ. ಮಳ್ಳೂರು ದಿನ ಜೀವನ ಮಾಡೋಲ್ಲ, ಮಳ್ಳೂರು ದಿನ ದುಡಿಮೆ ಮಾಡೋದು, ಮಳ್ಳೂರು ದಿನದಿಂದ ಓಟ್ ಹಾಕಲ್ಲ ಯಾರೂ. ಅಂಥ ಪರಿಸ್ಥಿತಿ ಬಂದ್ಬಿಡು ಮಳ್ಳೂರು ದಿನೆಗೆ. ಮಳ್ಳೂರು ದಿನೆಗೆ ಒಬ್ಬರು ಸಪೋರ್ಟ್ ಇಲ್ಲ, ಪ್ರತಿಯೊಂದು ಏನೂ ಇಲ್ಲ. ಮಳ್ಳೂರು ದಿನೆಗೆ ಅಕ್ಕಪಕ್ಕ ಈ ನಮ್ಮನೆ ಒಂದಲ್ಲ, ಪ್ರತಿಯೊಂದು ಏರಿಯಾಗಳು ಒಂದು 14 ರೋಡ್ ಐತೆ. 14 ರೋಡಿಂದನೂ
ಪ್ರತಿಯೊಂದು ಮನೆಗಳು ಲೈನ್ಗಳೆಲ್ಲ ಗಿಡ ಮರಗಳು ಬೆಳೆಸ್ಕೊಂಡವ್ರೆ. ಆ ಪ್ರತಿಯೊಂದು ಗಿಡ ಮರಗಳು ಲೈನ್ ಬೆಳೆಸ್ಕೊಂಡು ಪ್ರತಿಯೊಂದು ಕೊಯ್ಬೇಕು. ಅಕ್ಕಪಕ್ಕ ಮಕ್ಳು ಇರ್ತವೆ, ಓಡಾಡ್ತವೆ, ಆಟ ಆಡ್ತಿರ್ತವೆ ಮಕ್ಕಳು. ಆಲ್ಮೋಸ್ಟ್ ಎಲ್ಲ ಓಡಾಡೋ ಇಲ್ಲಿರೋ ಮಕ್ಳುಗಳು. ಪ್ರತಿಯೊಂದು ಯಾರಿಗೊಂದು ಫೆಸಿಲಿಟಿ ಇಲ್ಲ, ಪ್ರತಿಯೊಂದು ಯಾರಿಗೂ ತೊಂದರೆ ಯಾರು ನೋಡೋರಿಲ್ಲ, ಏನೊಂದು ಹೆಚ್ಚು ಕಮ್ಮಿ ಬಂದು ಚೆಕ್ ಮಾಡೋರಿಲ್ಲ. ಬಂದು ಅವ್ರ ಮನೆ ಹೆಂಡ್ರು ಮಕ್ಕಳು ಅವ್ರು ಜೀವನ ನಡ್ಕೊಬೇಕು ಹಂಗೈತೆ. ಓಟ್ ಮಾತ್ರ ಕೇಳೋ ಟೈಮ್ ಪ್ರತಿಯೊಬ್ಬರು ಬರ್ತಾರೆ, ಎಲೆಕ್ಷನ್ ಟೈಮಲ್ಲಿ ದುಡ್ಡು ಕೇಳ್ತಿ ಇದು ಮಾಡ್ತಾರೆ. ಇವೇ ಆಗೈತಿರೋ ಹೊರತು ಒಂದು ಮಳ್ಳೂರು ದಿನೇ ಒಂದು ಎಷ್ಟನೇ ವಾರ್ಡಿದು 29ನೇ ವಾರ್ಡು ಒಬ್ರಿಗೂ ಒಂದು ಫೆಸಿಲಿಟಿ ಇಲ್ಲ ಇಲ್ಲಿ. ನಾವಂತೂ ಆಲ್ಮೋಸ್ಟ್ ಇಲ್ಲಿ ಇರಲ್ಲ. ನಾವು ಆಲ್ಮೋಸ್ಟ್ ಬೆಂಗಳೂರು ಔಟ್ಸೈಡ್ ಇರ್ತೀವಿ. ನಮ್ಮ ತಾಯಿ ನಾವೆಲ್ಲ ನಾವು ಅವಾಗ ಒದ್ದಾಡ್ತೀವಿ. ಯಾರಿಗೊಂದು ಫೆಸಿಲಿಟಿ ಇಲ್ಲ ಇಲ್ಲಿ. ಅಂಥ ಪರಿಸ್ಥಿತಿ ಬಂದ್ಬಿಟ್ಟು ಮಳ್ಳೂರು ದಿನ ಏರಿಯಾಗೆ. ಇವ್ರು ಶಾಂತಮ್ಮ, ಇಬ್ರು ಮಲಿಕೊಂಡವ್ರೆ. ಒಬ್ರು ವೇದಶ್ರೀ ಅಂತ, ಇನ್ನೊಬ್ಬ ಅವ್ರಿಗೆ ಪಿಡಿಸ್ ಬಂದ್ಬಿಡೈತಣ್ಣ ಕರೆಂಟ್. ಅಲ್ಲಿಂದ ಪೂರ್ತಿ ನಮ್ಮನೆ ಕಮ್ದಾಗೆ ಇರೋದು, ಮನೆ ಮಗ್ಲಾಗೆ ಇರೋದು. ಇಡೀ ಬೆಂಕಿ ಎಲ್ಲ ಬಂದು ಮನೆ ಮುಂದಕ್ಕೆ ಬಿದ್ದೈತಿ ಇಲ್ಲಿ. ಎಲ್ಲಾರ್ಗು ಅಟ್ಟಿಂಗ್ ಆಗೈತೆ, ಮಕ್ಳಿಗೆ ಬೇರೆ ಆಗೈತೆ. ಇನ್ನೊಬ್ರು ಮಕ್ಳಲ್ಲಿ ಮಲಿಕೊಂಡವು ಭಯ ಬಿದ್ದು. ಅವು ಯಾರಿಗೇನು ಪರಿಹಾರನೇ ಇಲ್ಲ. ಆ ಥರ ಪರಿಸ್ಥಿತಿ ಆಗೈತೆ. ಆ ಥರ ಕಚ್ಚಡ ಸರ್ಕಾರ ಬಂದ್ಬಿಡೈತಿ ಸತಿ. ಅದೇನು ಪರಿಹಾರ ಕೊಡ್ತೀರೋ ಅದು ನೀವೇ ಕೊಡಬೇಕು. ಜನತಾ ಕಾಲೋನಿ ಇವತ್ತು ಹೈ ಟೆನ್ಷನ್ ಕೆಳಭಾಗದಲ್ಲಿ ಹೋಗಿರುವಂಥ ಕೇಬಲನ್ನು ಹಾಕಿದ್ದಾರೆ. 3+4 ವೈರು ಅದು ಶಾರ್ಟ್ ಸರ್ಕ್ಯೂಟ್ ಆಗಿ ಬ್ಲಾಸ್ಟ್ ಆಗಿದೆ. ಅದು ಇದರಿಂದ ಮುಂಚಿತವಾಗಿ ಹೈ ಟೆನ್ಷನ್ ಕೆಳಗಡೆ ಬಂದು ಕಂಬ ಇತ್ತು. ಆ ಕಂಬ ಬೀಳುವಂಥ ಸಂದರ್ಭ ಇದ್ರೂ ಕೂಡ ಬೆಸ್ಕಾಂ ಅಧಿಕಾರಿಗಳು ತೋರಿಸಿದ್ರು ಕೂಡ ಯಾರೂ ಅದನ್ನು ಕ್ರಮ ಕೈಗೊಂಡಿಲ್ಲ. ಮತ್ತು ನಾವು ಗ್ರೂಪ್ನಲ್ಲಿ ಹಾಕಿ ಬೆಸ್ಕಾಂ ಗ್ರೂಪ್ನಲ್ಲಿ ಹಾಕಿದ್ದಕ್ಕೆ ಕೂಡಲೇ ಒಂದು 15 ದಿವಸ ಆದಮೇಲೆ ಹಾಕಿದ್ದಾರೆ. ಇಲ್ಲಿ ವಾರ್ಡ್ನಲ್ಲಿ ಏನಿದೆ ಅಂದರೆ ಇಲ್ಲಿ ಒಂದು ಸ್ಟಾಪ್ ಆಗಿರಬೇಕು. ಒಬ್ಬ ಬೆಸ್ಕಾಂ ಅಧಿಕಾರಿಗಳಿಗೆ ನಾವು 19ಗೆ ಫೋನ್ ಮಾಡಿ ಮುಖಾಂತರ ತಿಳಿಸ್ಬೇಕು. ಸ್ಥಳೀಯ ಇರುವಂಥ ಬೆಸ್ಕಾಂ ಅಧಿಕಾರಿಗಳು ಅದನ್ನು ಒಂದು ನಾಮಫಲಕವನ್ನು ಹಾಕಬೇಕು. ಏನಾದರೂ ಹೆಚ್ಚು ಕಡಿಮೆ ಆದರೆ ಸಾರ್ವಜನಿಕರು ಆ ನಂಬರ್ ತಗೊಂಡು ಕೂಡಲೇ ಸಂಪರ್ಕ ಮಾಡ್ಬೋದು. ಒಂದು ನಾಮಫಲಕ ಇಲ್ಲ. ಬೆಸ್ಕಾಂ ಅಧಿಕಾರಿಗಳಿಗೆ ನಾವು ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀವಿ ಅನ್ನೋದ್ರೆ ಹೈ ಟೆನ್ಷನ್ ಕೆಳಭಾಗದಲ್ಲಿ ನಾನಾ ರೀತಿಯ ಗಿಡ ಮರಗಳು ಬೆಳೆದಿದ್ದಾವೆ. ಅದು ಕೂಡಲೇ ತೆಗಿಬೇಕು. ಟ್ರಾನ್ಸ್ಪೋರ್ಟ್ ಡಬ್ಬಗಳು ಎಲ್ಲೆಲ್ಲಿ ಇದ್ದಾವೋ ಆ ಜಾಗದಲ್ಲಿ ಬೇಲಿಗಳು ಕೆಳಗಡೆ ಗಿಡ ಬೆಳೆದಿದೆ, ಅದು ಕೂಡ ತೆಗಿಯಲ್ಲ. ನಾವೇ ಖುದ್ದಾಗಿ ಸಾರ್ವಜನಿಕರು ಅದನ್ನು ಕ್ಲೀನ್ ಮಾಡೋಂಥ ಸಂದರ್ಭ ಬಂದಿದೆ. ಅಂದರೆ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಬೆಸ್ಕಾಂ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಬರೀ ಆಫೀಸಿಗೆ ಸೀಮಿತ ಇರಬಾರ್ದು, ಪ್ರತಿ ವಾರ್ಡ್ಗೂ ಅಧಿಕಾರಿಗಳು ವಿಸಿಟ್ ಮಾಡಬೇಕು. ಇವತ್ತು ದೊಡ್ಡ ಅನಾಹುತ ಆಗೋದ್ರಿಂದ ಆ ದೇವರು ಕಾಪಾಡಿಸಿದಾನಂದರೆ ಇಲ್ಲಿ ಇರುವಂಥ ಸ್ಲಮ್ ಏರಿಯಾ ಅಂತ ಹೇಳ್ಬಿಟ್ಟು ಯಾರು ಅಧಿಕಾರಿಗಳು ಯಾರು ಕೂಡ ಈ ಕಡೆ ತಲೆನೇ ಹಾಕಲ್ಲ. ಏನಕ್ಕೆ ಹಾಕಲ್ಲ? ಒಂದು ಸ್ಟಾಪ್ ಇದೆ, ಸ್ಟೇಷನ್ ಇದೆ, ಒಬ್ಬರು PC ಇರಲ್ಲ, ಅದು ಬೀಗ ಇರ್ತದೆ. ಇಂಥ ನಮ್ಮ ದುರ್ಘಟನೆ ಏನಾಗಿದೆ ಅಂದರೆ ಒಂದು ಕುಡಿಯೋ ನೀರು ಏನಾದರೂ ವಿಷಯ ಇರಲಿ, ಇಲ್ಲಿ ನಮ್ಗೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಇವತ್ತು ದೇವರು ಕಾಪಾಡಿದಾನೆಂದರೆ ಸುಮಾರು ಒಂದು 10-15 ಮನೆಗಳ ಬ್ಲಾಸ್ಟ್ ಆಗೋವಂಥ ಪರಿಸ್ಥಿತಿ ಇವತ್ತು ಆಗಿತ್ತು. ಈ ಕತ್ಲಿನಲ್ಲಿ ನಾವು ಇವತ್ತು ನಿಂತಿದ್ದೀವಿ. ಒಂದು 15-20 ಮನೆಯ ಸಿಲಿಂಡ್ರುಗಳಿದೆ. ಆಕಸ್ಮಿಕ ಏನೋ ಶಾರ್ಟ್ ಆಯಿತು, ಸಿಲಿಂಡ್ರ್ ಬ್ಲಾಸ್ಟ್ ಆಯಿತು, ಊರೆಲ್ಲ ಹತ್ಬಿಡೋದು. ಇವತ್ತು ನಾವು ಅಧಿಕಾರಿಗಳು ಬೆಸ್ಕಾಂ ಅಧಿಕಾರಿಗಳಿಗೆ ಮತ್ತು ಮಹಾನಗರ ಪ್ರತಿಯೊಂದು ನಾಮಫಲಕ ಆಗಬೇಕು. ಒಂದು 100 ಕುಡಿಯೋ ನೀರಿಗೆ ಫೋನ್ ಮಾಡಬೇಕಂದ್ರೆ ನಾಮಫಲಕ ಇರಬೇಕು. ಬೆಸ್ಕಾಂ ಅಧಿಕಾರಿಗಳು ಕೂಡಗಡೆ ಸಂಪರ್ಕ ಮಾಡೋದ್ರೆ ನಾಮಫಲಕ ಇರಬೇಕು. ಸ್ಥಳೀಯ ಆಫೀಸಿನ ನಾಮಫಲಕ ಇರಬೇಕು. ಯಾವುದೋ ಬೆಂಗಳೂರಿಗೆ ಫೋನ್ ಮಾಡಿ ಅಲ್ಲಿಂದ ಇಲ್ಲಿಗೆ ಬರೋದಲ್ಲ. ಸ್ಥಳೀಯ ಕಚೇರಿಗಳ ನಂಬರನ್ನು ಒಂದು ನಾಮಫಲಕ ಹಾಕಿ ಸಾರ್ವಜನಿಕ ಸರ್ಕಲ್ನಲ್ಲಿ ಇರಬೇಕು. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಇವತ್ತು ಆಗಿರುವಂಥ ಏನಾದರೂ ವ್ಯತ್ಯಾಸ ಆದರೆ ಇದಕ್ಕೆ ಬೆಸ್ಕಾಂ ಅಧಿಕಾರಿಗಳು ಅಂತ ನಾನು ನೇರ ಹೇಳ್ತೀನಿ. ಇವತ್ತು ಅದಕ್ಕೆಲ್ಲದಕ್ಕೂ ಬೆಸ್ಕಾಂ ಅಧಿಕಾರಿಗಳು ಬಂದು ಪರಿಹಾರ ಮಾಡಿಕೊಡ್ಬೇಕು. ಅವ್ರಿಗೆ ಅನಾಹುತ ಆಗೋದ್ರಿಂದ ಮುನ್ನೆಚ್ಚರಿಕೆ ತೊಗೊಂಡು ಎಲ್ಲ ಟ್ರಾನ್ಸ್ಪೋರ್ಟ್ ಡಬ್ಬ ಕೆಳಗಡೆ ಗಿಡ ಬೆಳೆದಿರೋವೆ ಮತ್ತು ಹೈ ಟೆನ್ಷನ್ ಕೆಳಗಡೆ ಯಾವುದಾದ್ರು ಮರಗಳು ಅವೆಲ್ಲ ಸಂಪೂರ್ಣವಾಗಿ ತೆಗಿಬೇಕನ್ನೋದು ನಾನು ಇವತ್ತು ಈ ಮಾಧ್ಯಮ ಮುಖಾಂತರ ನಾನು ವಿನಂತಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.